ಮೈಸೂರು ಕನ್ನಡ ವೇದಿಕೆ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಸಾಧಕರಿಗೆ ರಾಯಣ್ಣ ಪ್ರಶಸ್ತಿ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವು ಹೊಯ್ಸಳ ಭವನದ ಸಿದ್ದಪ್ಪ ವೃತ್ತದ ಬಳಿ ನಡೆದಿತ್ತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಿವೃತ್ತ ಯೋಧರಾದ ಶ್ರೀ ಬಿದ್ದಪ್ಪ ಅವರು ನೆರವೇರಿಸಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಡಾಕ್ಟರ್ ನಂಜುಂಡಸ್ವಾಮಿ ಹರತನಹಳ್ಳಿ, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಮಹಿಳಾ ಕಾಲೇಜು ಹುಣಸೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ವೇಳೆ ಸಾಧಕರಿಗೆ ಸನ್ಮಾನವನ್ನು ಪೊಲೀಸ್ ನಿರೀಕ್ಷಕರಾದ ಎನ್.ಸಿ. ನಾಗೇಗೌಡ ಅವರು ನೆರವೇರಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಸನ್ಮಾನಿತರಾದ ಡಾಕ್ಟರ್ ರೇಖಾ ಮನಶಾಂತಿ, ಮನೋವೈದ್ಯರು ಇವರು ಮಾತನಾಡಿ, ಮೈಸೂರು ಕನ್ನಡ ವೇದಿಕೆ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮಂತಹ ಎಲೆಮರೆ ಕಾಯಿಯಂಗೆ ಇರುವ ಸಾಧಕರಿಗೆ ಗುರುತಿಸಿ ಸನ್ಮಾನಿಸುವುದರಿಂದ ಸಮಾಜದಲ್ಲಿ ಇನ್ನಷ್ಟು ಉತ್ತಮ ಸೇವೆ ಮಾಡುವ ಉತ್ಸಾಹ ಹೆಚ್ಚಾಗಿದೆ. ಹಾಗಾಗಿ ಅವರಿಗೆ ನಾವು ಧನ್ಯವಾದ ತಿಳಿಸುತ್ತೇವೆ ಎಂದು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷರಾದ ಎಸ್. ಬಾಲಕೃಷ್ಣ, ಲಾಲಾಬೀದಿ ರವಿ ಸೇರಿದಂತೆ ಸನ್ಮಾನಿತರಾದ ಎಚ್.ಕೆ. ಕೋಮಲ, ಪ್ರಿಯಾ ಎಸ್, ಭಾರತಿ ಶಿರೂರ್, ಡಾಕ್ಟರ್ ಸೌಮ್ಯಶ್ರೀ ಸೇರಿದಂತೆ ಅನೇಕ ಸಾಧಕರು ಉಪಸ್ಥಿತರಿದ್ದರು. ಆ್ಯಕ್ಚುಲಿ ನಮಗೆ ಸಮಾಜ ಸೇವೆ ಮತ್ತು ನಾನು ಮನಸ್ತಜ್ಞೆ, ಸೊ ಅನೇಕ ಕನಸು ಮತ್ತು ದೇಹದ ಒಡನಾಟದಲ್ಲಿ ಸತತವಾಗಿ 20 ವರ್ಷಗಳ ದೀರ್ಘಕಾಲದಲ್ಲಿ ನಮ್ಮ ಎಲ್ಲ ಜನಗಳಿಗೂ ನಾವು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಇದನ್ನು ಗುರುತಿಸಿ ನಮ್ಮ ಮೈಸೂರು ಕನ್ನಡ ವೇದಿಕೆಯಿಂದ ಕೊಟ್ಟಿರುವಂತಹ ನಮಗೆ ಈ ಸಮಾರಂಭ ಬಹಳ ಖುಷಿಯಾಗಿದೆ. ನಿಜವಾಗ್ಲೂ ಆ್ಯಕ್ಚುಲಿ ಈ ಥರ ನಮಗೆ ಒಂದು ಗುರುತು ಮಾಡಿದಾಗ ನಮ್ಮ ಸೇವೆ ಇನ್ನೂ ಜಾಸ್ತಿ ಆಗಬೇಕನ್ನೋ ಒಂದು ಮನೋಭಾವನೆ. ನಿಜವಾಗ್ಲೂ ಧನ್ಯವಾದಗಳು ಎಲ್ಲ ಮೈಸೂರು ನಾಗರಿಕರಿಗೆ ಮತ್ತು